ಹಾಯ್ ಗೈಸ್, ಈ ಶಾರ್ಟ್ ವಿಡಿಯೋದಲ್ಲಿ ಪ್ರಾಬ್ಲಮ್ ಆಗಿದ್ದ 4G ಲ್ಯಾಕ್ಸ್ಟಾರ್ ಲ್ಯಾಂಡ್ ಫೋನ್ ಬದಲಾಗಿ ಹೊಸ ಡಿವೈಸನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡಲಾಗಿದೆ ಅಂತ ನೋಡೋಣ. ಔಟ್ಡೋರ್ ಅಂಟೆನವಾಗಿ ಫಸ್ಟ್ LPDA ಅಂಟೆನವನ್ನು ಯೂಸ್ ಮಾಡಲಾಗಿತ್ತು. ಇಲ್ಲಿ ರಿಫ್ಲೆಕ್ಟ್ ಸಿಗ್ನಲ್ ಬರ್ತಾ ಇದ್ದಿದ್ದರಿಂದ 9 dBi ಪ್ಯಾಚ್ ಪ್ಯಾನಲ್ ಅಂಟೆನವನ್ನು ಯೂಸ್ ಮಾಡಲಾಯಿತು. ಈ ರೀತಿ ಅಂಟೆನವನ್ನು ಫಿಟ್ ಮಾಡಿ 400 ಕೇಬಲ್ ಜೊತೆ ಕನೆಕ್ಟ್ ಮಾಡಲಾಗಿದೆ. ಈ ಅಂಟೆನ ಸ್ವಲ್ಪ ಸರೌಂಡಿಂಗ್ ನೆಟ್ವರ್ಕ್ ರಿಸೀವ್ ಮಾಡುತ್ತೆ. ಅಂಟೆನ ಒಳಗಡೆ ನೀರು ಹೋಗದೇ ಇರಲಿ ಅಂತ ಪ್ಲಾಸ್ಟಿಕ್ ಕವರನ್ನು ಯೂಸ್ ಮಾಡಲಾಗಿದೆ. ಇಲ್ಲಿ ಈ 400 ಕೇಬಲ್ ಸ್ವಲ್ಪ ಜಾಸ್ತಿನೇ ಉಳಿದಿದೆ. ಆಮೇಲೆ ಬೇಕಿದ್ರೆ ಅಂಟೆನಾ ಪ್ಲೇಸ್ ಚೇಂಜ್ ಮಾಡೋದಾದರೆ ಯೂಸ್ ಆಗುತ್ತೆ. ನೋಡಿ, ಇದೇ ಬೀಟೆಲ್ ಅವರ ಹೊಸ 4G ಲ್ಯಾಂಡ್ ಫೋನನ್ನು ಪರ್ಚೇಸ್ ಮಾಡಿ ಇನ್ಸ್ಟಾಲ್ ಮಾಡಲಾಗಿದೆ. ಜಿಯೋ 4G ನೆಟ್ವರ್ಕ್ ಆಲ್ರೆಡಿ ಬಂದಿದೆ. ಸ್ಟ್ರೆಂತ್ ಎಷ್ಟಿದೆ ಅಂತ ನೋಡೋದಾದರೆ ನೋಡಿ, -116 dBm ಅಂದರೆ 2 ಮಾರ್ಕ್ ನೆಟ್ವರ್ಕ್ ಸಿಗ್ತಾ ಇದೆ. ಹಾಗೆಯೇ ಈ ಲ್ಯಾಂಡ್ ಫೋನ್ನಲ್ಲಿ ವೈಫೈ ಆಪ್ಷನ್ ಕೂಡ ಇದ್ದಿದ್ದರಿಂದ ಮೊಬೈಲ್ ಜೊತೆ ಕನೆಕ್ಟ್ ಮಾಡಿ ಇಂಟರ್ನೆಟ್ಟನ್ನು ಯೂಸ್ ಮಾಡ್ಬೋದು. ಈ ಹಿಂದಿನ 4G ಲ್ಯಾಂಡ್ ಫೋನಲ್ಲಿ ಪ್ರಾಬ್ಲಮ್ ಏನಾಗಿತ್ತಂದರೆ ಕಾಲ್ ಮಾಡಿದಾಗ ವಾಯ್ಸ್ ಇಕೋ ಹಾಗೆ ರಿವರ್ಬ್ ಆಗ್ತಾ ಇತ್ತು. ಮೈಕ್ ಅಥವಾ ರಿಸೀವರ್ ಪ್ರಾಬ್ಲಮ್ ಇತ್ತು ಅಂತ ಕಾಣಿಸುತ್ತೆ. ಫೋನ್ ಕೂಡ ತುಂಬ ಹಳೇದಾಗಿತ್ತು. ಆದರೆ ಈ ಹೊಸ ಡಿವೈಸ್ ಹಾಕಿದ ಮೇಲೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ವಾಯ್ಸ್ ಕಾಲ್ ಕೂಡ ಕ್ಲಿಯರ್ ಆಗೇ ಬರ್ತಾ ಇದೆ. ಈ ಶಾರ್ಟ್ ವಿಡಿಯೋ ಅಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.